ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸುಪ್ರೀಂ ಕೋರ್ಟ್ನ ಸಿಟ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಪ್ರಕಟಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಗಡುವು ಮುಗಿಯೋದ್ರೊಳಗೆ ಆ ಮಾಹಿತಿ ಆಯೋಗದ ವೆಬ್ಸೈಟ್ ಅನ್ನು ಸೇರಿದೆ. ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರು ಎಷ್ಟೆಷ್ಟು ದೇಣಿಗೆಯನ್ನ ಸಂದಾಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಬಹಿರಂಗಗೊಳ್ತಾ ಇದ್ದು, ಅಲ್ಲಿ ಸರಿಸುಮಾರು 12,000 ಕೋಟಿಗೂ ಅಧಿಕ ಪ್ರಮಾಣದ ಹಣ ದೇಣಿಗೆಯಾಗಿ ವಿವಿಧ ರಾಜಕೀಯ ಪಕ್ಷಗಳಿಗೆ ಸಂದಾಯ ಆಗಿದೆ. ಅದರಲ್ಲಿ ಬಿಜೆಪಿಗೆ ಸಿಂಹಪಾಲು ಸೇರಿದೆ. ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿರುವ ಶ್ರೀಮಂತರಲ್ಲಿ ಸುಮಾರು 22 ಮಂದಿ 100 ಕೋಟಿಗೂ ಹೆಚ್ಚು ಹಣವನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಒಂದು ಕಂಪನಿ ಸುಮಾರು 1,300 ಕೋಟಿಗೂ ಅಧಿಕ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದೆ. ಹಾಗಾದ್ರೆ ಆಯೋಗದ ವೆಬ್ಸೈಟ್ ಅಲ್ಲಿರೋ ಆ ಮಾಹಿತಿ ಏನು? ನಾವು ವೋಟ್ ಹಾಕೋ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ಹಣ ದೇಣಿಗೆಯ ರೂಪದಲ್ಲಿ ಬಂದಿದೆ, ಬನ್ನಿ ನೋಡೋಣ. ಗೆಳೆಯರೆ, ರಾಜಕೀಯ ಪಕ್ಷಗಳಿಗೆ ವ್ಯಾಪಾರೋದ್ಯಮಿಗಳು, ಶ್ರೀಮಂತರು, ಕಾರ್ಪೊರೇಟ್ ಕಂಪನಿಗಳು ದೇಣಿಗೆ ಕೊಡೋದು ಹೊಸ ವಿಷಯ ಅಲ್ಲ. ಈ ಹಿಂದೆ ಅದನ್ನ ನಗದು ರೂಪದಲ್ಲಿ ಚೆಕ್ ಮೂಲಕ ಸಂದಾಯ ಮಾಡ್ತಾ ಇದ್ರು. ನೇರವಾಗಿ ಹಣ ಕೊಡೋ ವ್ಯವಸ್ಥೆ ಇತ್ತು. ಹೀಗೆ ಮಾಡೋದ್ರಿಂದ ಕಪ್ಪು ಹಣ ವರ್ಗಾವಣೆಯ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ, ದೇಣಿಗೆಯ ವಿಷಯದಲ್ಲಿ ಪಾರದರ್ಶಕತೆ ಇರಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ SBI ಮೂಲಕ ಚುನಾವಣಾ ಬಾಂಡ್ಗಳನ್ನು ಬಿಡುಗಡೆ ಮಾಡಿಸಿ ಆ ಮೂಲಕ ಹಣ ಸಂದಾಯ ಮಾಡೋ ವ್ಯವಸ್ಥೆಯೊಂದನ್ನು ಜಾರಿಗೆ ತಂದಿತ್ತು. ಹೀಗೆ ಮಾಡೋದ್ರಿಂದ ಹಣ ಅಕೌಂಟ್ ಮೂಲಕ ರಾಜಕೀಯ ಪಕ್ಷಗಳಿಗೆ ಬರುತ್ತೆ. ಮಧ್ಯೆ ಆಗೋ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅನ್ನೋದೇನು ಸರಿ. ಆದ್ರೆ ಬೇನಾಮಿ ಹೆಸರುಗಳಲ್ಲಿ ಬಾಂಡ್ ಖರೀದಿ ಮಾಡಿ ಲೆಕ್ಕಕ್ಕೆ ಸಿಗದ ಹಣವನ್ನು ರಾಜಕೀಯ ಪಕ್ಷಗಳಿಗೆ ಕೊಡೋ ಅವಕಾಶ ಅಲ್ಲಿ ಕೂಡ ಇತ್ತು. ಜೊತೆಗೆ ಬಾಂಡ್ ಖರೀದಿದಾರರ ವಿಷಯದಲ್ಲಿ ಅವರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ SBI ಮಾಹಿತಿಯನ್ನು ಬಹಿರಂಗಪಡಿಸಬೇಕಾದ ಅಗತ್ಯ ಇರಲಿಲ್ಲ. ರಾಜಕೀಯ ಪಕ್ಷಗಳು ಕೂಡ ಯಾವ್ಯಾವ ಮೂಲಗಳಿಂದ ಹಣ ಬಂತು ಅಂತ ಹೇಳ್ತಿದ್ವೇ ಹೊರತು ಯಾರ್ಯಾರು ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇರಲಿಲ್ಲ. ಸೊ ಇದು ಅಸಂವಿಧಾನಿಕ ಅನ್ನೋ ಅಪಸ್ವರಗಳಲ್ಲಿ ಶುರುವಾದವು. ವಿವಾದ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಸುದೀರ್ಘ ವಿಚಾರಣೆ ಕೂಡ ನಡೀತು. ಕಡೆಗೆ ಆರ್ಟಿಕಲ್ 19 ಪ್ರಕಾರ ಸಂವಿಧಾನ ಕೊಟ್ಟಿರುವ ಮಾಹಿತಿ ಹಾಗೂ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಇದು ಕಿತ್ಕೋತಾ ಇದೆ. ಹೀಗಾಗಿ ಈ ಚುನಾವಣಾ ಬಾಂಡ್ ವ್ಯವಸ್ಥೆನೇ ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟ ಸುಪ್ರೀಂ ಕೋರ್ಟ್ ಬಾಂಡುಗಳ ಮಾರಾಟ ವ್ಯವಸ್ಥೆಯನ್ನು ರದ್ದು ಮಾಡಿತು. ಜೊತೆಗೆ SBI ಇದುವರೆಗೆ ಮಾರಾಟ ಮಾಡಿರುವ ಬಾಂಡ್ಗಳ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಆಯೋಗ ಅದನ್ನು ತನ್ನ ವೆಬ್ಸೈಟಲ್ಲಿ ಪ್ರಕಟಿಸುವ ಮೂಲಕ ಯಾರ್ಯಾರು ಎಷ್ಟೆಷ್ಟು ಮುಖಬೆಲೆಯ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ ಅನ್ನೋ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅಂತ ಆದೇಶವನ್ನು ಕೊಡ್ತು. ಅಲ್ಲಿ ಕೂಡ SBI ತನ್ನ ಯಥಾಪ್ರಕಾರದ ಉಡಾಫೆಯನ್ನು ಪ್ರದರ್ಶಿಸುವ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಚೀಮಾರಿ ಹಾಕಿಸ್ಕೊಂಡು ಕಡೆಗೆ ಆ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ. ಮಾರ್ಚ್ 15ರ ಒಳಗೆ ಆಯೋಗ ಆ ಮಾಹಿತಿಯನ್ನು ತನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಿತ್ತು. ಅವರು ಅದನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಈಗ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದೆ. ಇನ್ನು ಆಯೋಗದ ವೆಬ್ಸೈಟ್ನಲ್ಲಿರೋ ಮಾಹಿತಿಯ ಪ್ರಕಾರ ಒಟ್ಟು 12,155 ಕೋಟಿ ರೂಪಾಯಿಗಳಷ್ಟು ಹಣ ಚುನಾವಣಾ ಬಾಂಡ್ಗಳ ಮೂಲಕ ಸಂಗ್ರಹ ಆಗಿದೆ. ಆ ಪೈಕಿ ಆಡಳಿತಾರೂಢ ಭಾರತೀಯ ಜನತಾ ಪಾರ್ಟಿಗೆ 47.5% ಅಂದರೆ ಸುಮಾರು 6,060.5 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಬಾಂಡ್ಗಳು ಹೋಗಿವೆ. ಇನ್ನು ಬಾಂಡ್ಗಳ ಮೂಲಕ ಅತಿ ಹೆಚ್ಚು ಹಣವನ್ನು ಪಡ್ಕೊಂಡಿರುವ ಎರಡನೇ ರಾಜಕೀಯ ಪಕ್ಷವಾಗಿ ತೃಣಮೂಲ ಕಾಂಗ್ರೆಸ್ ಕಾಣಿಸ್ಕೊಳ್ತಾ ಇದೆ. ತೃಣಮೂಲ ಕಾಂಗ್ರೆಸ್ಗೆ 1,609.5 ಕೋಟಿ ರೂಪಾಯಿಗಳಷ್ಟು ಅಂದರೆ 12.6% ಹಣ ಬಾಂಡ್ಗಳ ಮೂಲಕ ಹೋಗಿದೆ. ಹಾಗೆ ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಅವರಿಗೆ 11.1% ಅಂದರೆ 1,421.9 ಕೋಟಿ ರೂಪಾಯಿಗಳಷ್ಟು ಹಣ ದೇಣಿಗೆಯಾಗಿ ಬಾಂಡ್ಗಳ ಮೂಲಕ ಸಂದಾಯ ಆಗಿದೆ. ಹಾಗೆ ಭಾರತ ರಾಷ್ಟ್ರ ಸಮಿತಿ BRS 9.5%, ಬಿಜು ಜನತಾದಳಕ್ಕೆ 6.1%, ದ್ರಾವಿಡ ಮುನ್ನೇತ್ರ ಕಳಗಂ DMKಗೆ 5% ಹಣ ಬಂದಿದೆ. ಈ ಎಲ್ಲ ಪಕ್ಷಗಳು ಸರಿಸುಮಾರು 500 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಾಂಡ್ಗಳನ್ನು ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ. ಇನ್ನು ಇಲ್ಲಿ ಎಲೆಕ್ಷನ್ ಬಾಂಡ್ಗಳ ಮೂಲಕ ಹಣ ಕೊಟ್ಟವರ ಪೈಕಿ ಸುಮಾರು 22 ಮಂದಿ ಸುಮಾರು 100 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರಮಾಣದ ಹಣವನ್ನು ವಿವಿಧ ರಾಜಕೀಯ ಪಕ್ಷಗಳಿಗೆ ಬಾಂಡ್ಗಳ ಮೂಲಕ ಕೊಟ್ಟಿದ್ದಾರೆ. ಹೀಗೆ ಅತಿ ಹೆಚ್ಚು ಹಣವನ್ನು ಕೊಟ್ಟ ಸಂಸ್ಥೆಗಳ ಪೈಕಿ ಮೊದಲ ಸ್ಥಾನದಲ್ಲಿ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇದೆ. ಹಾಗೆ ಹೈದರಾಬಾದ್ ಮೂಲದ ಮೇಘಾ ಎಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಈ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅವರು ಸುಮಾರು 966 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಬಾಂಡ್ಗಳ ಮೂಲಕ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಪಟ್ಟಿಯಲ್ಲಿ ಅತಿ ಹೆಚ್ಚು ಹಣ ಕೊಟ್ಟ 10 ಪ್ರಮುಖ ಕಂಪನಿಗಳನ್ನು ನಾವು ನೋಡೋದಾದ್ರೆ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ 410 ಕೋಟಿ ರೂಪಾಯಿಗಳು, ಹಲ್ದಾಯ್ ಎನರ್ಜಿ ಲಿಮಿಟೆಡ್ 377 ಕೋಟಿ,
ವೇದಾಂತ ಲಿಮಿಟೆಡ್ 375.65 ಕೋಟಿ, ಎಸ್ಎಲ್ ಮೈನಿಂಗ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ 224.45 ಕೋಟಿ, ವೆಸ್ಟರ್ನ್ ಯುಪಿ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್ 220 ಕೋಟಿ, ಭಾರತಿ ಏರ್ಟೆಲ್ನಿಂದ 198 ಕೋಟಿ, ಕೆವೆಂಟರ್ ಫುಡ್ ಪಾರ್ಕ್ ಇನ್ಫ್ರಾ ಲಿಮಿಟೆಡ್ 195 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಪಾವತಿ ಮಾಡುವ ಮೂಲಕ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟ ಟಾಪ್ 10 ಕಂಪನಿಗಳ ಪಟ್ಟಿಯನ್ನು ಸೇರಿಕೊಂಡಿವೆ. ಇನ್ನು ಚುನಾವಣಾ ಆಯೋಗ ವೆಬ್ಸೈಟಲ್ಲಿ ಹೇಳಿರೋ ಹಾಗೆ ಏಪ್ರಿಲ್ 2019ರಿಂದ ಫೆಬ್ರವರಿ 15, 2024ರವರೆಗೆ ಒಟ್ಟು 22,217 ಬಾಂಡುಗಳನ್ನು ಖರೀದಿ ಮಾಡಲಾಗಿದೆ. ಆ ಪೈಕಿ 22,030 ಬಾಂಡುಗಳನ್ನು ವಿವಿಧ ರಾಜಕೀಯ ಪಕ್ಷಗಳು ಎನ್ಕ್ಯಾಶ್ ಮಾಡಿಕೊಂಡಿವೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ 2019ರಿಂದ 2024ರವರೆಗಿನ ಅವಧಿಯಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟಿರೋದು ಫ್ಯೂಚರ್ ಗೇಮಿಂಗ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ. ಇದು ಸುಮಾರು 1,368 ಕೋಟಿ ರೂಪಾಯಿಗಳಷ್ಟು ಹಣವನ್ನು ವಿವಿಧ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯ ರೂಪದಲ್ಲಿ ಕೊಟ್ಟಿದೆ. ಮತ್ತು ಈ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ, ಇದು ಸ್ಯಾಂಟಿಗೋ ಮಾರ್ಟಿನ್ ಮಾಲೀಕತ್ವದ ಕಂಪನಿ. ಈ ಸ್ಯಾಂಟಿಗೋ ಮಾರ್ಟಿನ್ ಭಾರತದ ಕುಖ್ಯಾತ ಲಾಟರಿ ಕಿಂಗ್ ಅಂತ ಕರೆಸಿಕೊಂಡ ವ್ಯಕ್ತಿ. ಈ ಸ್ಯಾಂಟಿಗೋ ಮಾರ್ಟಿನ್ 1988ರವರೆಗೆ ಮ್ಯಾನ್ಮಾರ್ನ ಯಾಂಗೂನ್ನಲ್ಲಿ ಹೋಟೆಲ್ ಒಂದರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. 1988ರಲ್ಲಿ ಈತ ಅಲ್ಲಿಂದ ಭಾರತಕ್ಕೆ ವಾಪಸ್ ಬರ್ತಾನೆ. ಹೀಗೆ ಬಂದ ನಂತರ ಇಲ್ಲಿ ಲಾಟರಿ ಉದ್ಯಮದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ. ತಮಿಳುನಾಡಲ್ಲಿ ಈ ಸ್ಯಾಂಟಿಗೋ ಮಾರ್ಟಿನ್ನ ಲಾಟರಿ ಉದ್ಯಮ ಆರಂಭ ಆಗುತ್ತೆ. ಅಲ್ಲಿಂದ ಈತ ಕರ್ನಾಟಕ ಮತ್ತು ಕೇರಳಗಳಿಗೆ ಕೂಡ ತನ್ನ ಈ ಲಾಟರಿಗಳನ್ನು ವಿಸ್ತರಿಸ್ತಾನೆ. ಆನಂತರ ಇಲ್ಲಿಂದ ನಾರ್ತ್ ಈಸ್ಟ್ಗೆ ಹೋಗ್ತಾನೆ. ಗೆಳೆಯರೆ, ನಿಮಗೆ ಸಿಂಗಲ್ ನಂಬರ್ ಲಾಟರಿಗಳ ಕಾಲ ನೆನಪಿದ್ದಿರಬೇಕು. ಅವತ್ತಿಗೆ ಈ ಸ್ಯಾಂಟಿಗೋ ಮಾರ್ಟಿನ್ ಅನ್ನೋದು ಲಾಟರಿ ಪ್ರಪಂಚದಲ್ಲಿ ಅತಿ ದೊಡ್ಡ ಹೆಸರಾಗಿತ್ತು. ಈತನನ್ನ ಲಾಟರಿ ಕಿಂಗ್ ಅಂತಲೇ ಕರೀತಾ ಇದ್ರು. ದಕ್ಷಿಣದಲ್ಲಿ ತನ್ನ ಲಾಟರಿ ದಂಧೆಯನ್ನು ಆರಂಭ ಮಾಡಿದ ಈ ಸ್ಯಾಂಟಿಗೋ ಮಾರ್ಟಿನ್ ಕರ್ನಾಟಕದಲ್ಲಿ ಲಾಟರಿ ನಿಷೇಧ ಆದ ನಂತರದ ದಿನಗಳಲ್ಲಿ ಇಲ್ಲಿಂದ ನಾರ್ತ್ ಈಸ್ಟ್ಗೆ ತನ್ನ ವ್ಯಾಪಾರವನ್ನು ವಿಸ್ತರಿಸ್ತಾನೆ. ಅಲ್ಲಿ ಈಶಾನ್ಯ ರಾಜ್ಯಗಳ ಸರ್ಕಾರಿ ಲಾಟರಿ ಸ್ಕೀಮ್ಗಳನ್ನು ಈತ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಅಲ್ಲಿಂದ ಭೂತಾನ್ ಮತ್ತು ನೇಪಾಳಗಳಿಗೆ ಕೂಡ ತನ್ನ ಲಾಟರಿ ಸಾಮ್ರಾಜ್ಯವನ್ನ ಈ ಮಾರ್ಟಿನ್ ವಿಸ್ತರಿಸ್ತಾನೆ. ಆ ನಂತರ ಲಾಟರಿಯ ಜೊತೆಗೆ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಟೆಕ್ಸ್ಟೈಲ್, ಹೋಟೆಲ್ಸ್ ಹೀಗೆ ನಾನಾ ಉದ್ಯಮಗಳಲ್ಲಿ ಈತ ತನ್ನ ಹಣವನ್ನು ತೊಡಗಿಸ್ತಾ ಹೋಗ್ತಾನೆ. ಇವತ್ತು ಈ ಸ್ಯಾಂಟಿಗೋ ಮಾರ್ಟಿನ್ ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟನ್ನು ನಡೆಸ್ತಾ ಇದ್ದಾನೆ. ಹಾಗೆ ಸ್ಯಾಂಟಿಗೋ ಮಾರ್ಟಿನ್ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಲಾಟರಿ ಟ್ರೇಡ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ಗೆ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಸಾಕಷ್ಟು ಆನ್ಲೈನ್ ಗೇಮಿಂಗ್ ಆ್ಯಪ್ಗಳನ್ನು ನಾವು ನೋಡ್ತಾ ಇದೀವಲ್ವಾ, ಆ ಗೇಮಿಂಗ್ ಆ್ಯಪ್ಗಳ ಹಿಂದೆ ಇರೋದು ಕೂಡ ಇದೇ ಸ್ಯಾಂಟಿಗೋ ಮಾರ್ಟಿನ್. ಈ ಸ್ಯಾಂಟಿಗೋ ಮಾರ್ಟಿನ್ ನ ಫ್ಯೂಚರ್ ಗೇಮಿಂಗ್ ಸೊಲ್ಯೂಷನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಲ್ಡ್ ಲಾಟರಿ ಅಸೋಸಿಯೇಷನ್ ನ ಮೆಂಬರ್ ಕೂಡ ಆಗಿದೆ. ಇವತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗೇಮಿಂಗ್ ಮತ್ತು ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನು ನಡೆಸುವ ಸಂಸ್ಥೆಯಾಗಿ ಕೂಡ ಬೆಳೆದು ನಿಂತಿದೆ. ಆನ್ಲೈನ್ ಗೇಮಿಂಗ್, ಕ್ಯಾಸಿನೋ ಮತ್ತು ಸ್ಪೋರ್ಟ್ಸ್ ಬೆಟ್ಟಿಂಗ್ಗಳನ್ನು ಈ ಸ್ಯಾಂಟಿಗೋ ಮಾರ್ಟಿನ್ ನ ಸಂಸ್ಥೆ ನಡೆಸುತ್ತೆ. ಗೆಳೆಯರೆ, ನಾವು ಮೊಬೈಲ್ಗಳಲ್ಲಿ ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ಗಳನ್ನು ನೋಡ್ತೀವಲ್ವಾ, ಆ ಬೆಟ್ಟಿಂಗ್ ಆ್ಯಪ್ಗಳ ಪ್ರವರ್ತಕ ಈ ಸ್ಯಾಂಟಿಗೋ ಮಾರ್ಟಿನ್. ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ನಮ್ಮ ಮನೆ ಹಾಳು ಮಾಡಿ ಇವನು ಆ ಹಣವನ್ನ ನಾನಾ ಮೂಲಗಳಲ್ಲಿ ತೊಡಗಿಸಿ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಅನ್ನಿಸ್ಕೊಂಡಿದ್ದಾನೆ. ಇವನ ಮೇಲೆ 2019ರಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇಡಿ ಸಾಕಷ್ಟು ದಾಳಿಗಳನ್ನು ಕೂಡ ಮಾಡಿತು. ಮೊನ್ನೆ ಅಂದ್ರೆ 2023ರಲ್ಲಿ ಕೂಡ ಕೊಯಮತ್ತೂರು ಹಾಗೂ ಚೆನ್ನೈಗಳಲ್ಲಿನ ಸ್ಯಾಂಟಿಗೋ ಮಾರ್ಟಿನ್ ನ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಯಿತು. ಹಾಗೆ ಈ ಮಾರ್ಟಿನ್ ಮೇಲೆ 2009 ಮತ್ತು 2010ರ ನಡುವೆ ಸುಮಾರು 910 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಸಿಕ್ಕಿಂ ಸರ್ಕಾರದ ಲಾಟರಿ ಯೋಜನೆಯ ಮೂಲಕ ವಂಚಿಸಿದ ಆರೋಪ ಕೂಡ ಇದೆ. ಇವನ ಮೇಲೆ ಈಗಲೂ ಸಾಕಷ್ಟು ಪ್ರಕರಣಗಳು ನಡೀತಾ ಇವೆ. 2023ರಲ್ಲಿ ಕೂಡ ಇವನ ಮೇಲೆ ಇಡಿ ರೈಡ್ಗಳಾಗಿವೆ. ಇಂಥ ಸ್ಯಾಂಟಿಗೋ ಮಾರ್ಟಿನ್ 2019ರಿಂದ 2020ರ ನಡುವಿನ ಅವಧಿಯಲ್ಲಿ ಸುಮಾರು 1,368 ಕೋಟಿ ರೂಪಾಯಿಗಳಷ್ಟು ಹಣವನ್ನ ವಿವಿಧ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯ ರೂಪದಲ್ಲಿ SBIನ ಚುನಾವಣಾ ಬಾಂಡ್ಗಳ ಮೂಲಕ ಕೊಟ್ಟಿದ್ದಾನೆ.
ಗೆಳೆಯರೆ, ಇಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಯಾವ್ಯಾವ ಕಾರ್ಪೊರೇಟ್ ಸಂಸ್ಥೆ ಹಾಗೂ ಯಾರ್ಯಾರು ಎಷ್ಟೆಷ್ಟು ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು SBIನಿಂದ ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡಲಾಗಿದೆ. ಹಾಗೆ ಯಾವ್ಯಾವ ರಾಜಕೀಯ ಪಕ್ಷ ಎಷ್ಟು ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಕ್ಯಾಶ್ ಆಗಿ ಪರಿವರ್ತಿಸಿಕೊಂಡಿದೆ ಅನ್ನೋ ಮಾಹಿತಿ ಕೂಡ ಈ ವೆಬ್ಸೈಟಲ್ಲಿ ಸಿಗ್ತಾ ಇದೆ. ಆದರೆ ಯಾವ್ಯಾವ ಕಾರ್ಪೊರೇಟ್ ಕಂಪನಿ ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ನಿರ್ದಿಷ್ಟವಾಗಿ ಎಷ್ಟೆಷ್ಟು ಹಣವನ್ನು ಕೊಟ್ಟಿದೆ ಅನ್ನೋ ಬಗ್ಗೆ ಇಲ್ಲಿ ಮಾಹಿತಿ ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ SBIಗೆ ಚುನಾವಣಾ ಬಾಂಡ್ಗಳ ಕುರಿತಾದ ಮಾಹಿತಿ ಹೇಗಿದೆಯೋ ಹಾಗೆ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಹೇಳಿತ್ತು. ಹೀಗಾಗಿ ಇಲ್ಲಿ ಯಾವ್ಯಾವ ಕಾರ್ಪೊರೇಟ್ ಕಂಪನಿಗಳು ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ನಿರ್ದಿಷ್ಟವಾಗಿ ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದರೆ ಇದುವರೆಗೆ ಅಂದರೆ 2019ರಿಂದ 2024ರವರೆಗೆ ಎಷ್ಟು ಹಣ ಸಂಗ್ರಹ ಆಗಿದೆ ಮತ್ತು ಆ ಪೈಕಿ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ಹಣ ಸಿಕ್ಕಿದೆ ಅನ್ನೋ ಮಾಹಿತಿ ಮಾತ್ರ ಇಲ್ಲಿ ಬಹಿರಂಗಗೊಳ್ತಾ ಇದೆ. ಅದರ ಜೊತೆಗೆ ಚುನಾವಣಾ ಬಾಂಡ್ಗಳ ಸೀರಿಯಲ್ ನಂಬರ್ ಅನ್ನು ಕೂಡ SBI ಚುನಾವಣಾ ಆಯೋಗಕ್ಕೆ ಇದುವರೆಗೆ ಕೊಟ್ಟಿಲ್ಲ. ಆ ಬಗೆಗಿನ ವಿವರಗಳನ್ನು ಕೊಡೋದಕ್ಕೇನೆ SBI ಜೂನ್ 30ರವರೆಗೆ ಕಾಲ ಅವಕಾಶವನ್ನು ಕೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ತುರ್ತಾಗಿ ಎಲ್ಲ ಮಾಹಿತಿಯನ್ನು ಹೇಗಿದೆಯೋ ಹಾಗೆ ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಹೇಳಿದ ಕಾರಣ ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ಮಾತ್ರ ನಮಗೆ ಆಯೋಗದ ವೆಬ್ಸೈಟ್ನಿಂದ ಸಿಗ್ತಾ ಇದೆ. ಇದು ಗೆಳೆಯರೆ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.